ನಮಸ್ಕಾರ. ಅಧ್ಯಾಯ 36. ನರೇಂದ್ರನಾಥ. ಶ್ರೀರಾಮಕೃಷ್ಣರಿಗೆ ಅವರು ಸಮಾಧಿಯಲ್ಲಿದ್ದಾಗ ಒಂದು ದೃಶ್ಯ ಕಂಡಿತು. ಅದನ್ನು ಅವರು ತಮ್ಮ ಮಾತಿನಲ್ಲಿಯೇ ಹೀಗೆ ವಿವರಿಸುತ್ತಾರೆ. ಒಂದು ದಿನ ನನ್ನ ಮನಸ್ಸು ಸಮಾಧಿಯಲ್ಲಿದ್ದಾಗ ಊರ್ಧ್ವಗಾಮಿಯಾಗಿ ಮೇಲೇಳುತ್ತಿತ್ತು. ಅದು ಸೂರ್ಯಲೋಕವನ್ನು ಮೀರಿ ಭಾವನೆಗಳ ಸೂಕ್ಷ್ಮ ವಲಯವನ್ನು ಪ್ರವೇಶಿಸಿತು. ಅಲ್ಲಿಂದಲೂ ಮನಸ್ಸು ಮುಂದೆ ಮುಂದೆ ಹೋಗುವಾಗ ದಾರಿಯ ಎರಡು ಕಡೆಯಲ್ಲಿಯೂ ಹಲವು ದೇವತೆಗಳ ಆಕಾರ ಕಂಗೊಳಿಸುತ್ತಿತ್ತು. ಮನಸ್ಸು ಅದನ್ನು ಮೀರಿ ಹೋಯಿತು. ಅಲ್ಲಿ ಒಂದು ಜ್ಯೋತಿಯ ಗೋಡೆಯು ನಾಮರೂಪಗಳಿಂದ ಕೂಡಿದ ಲೋಕವನ್ನು ಬೇರ್ಪಡಿಸಿದಂತೆ ಇತ್ತು. ಅದನ್ನು ದಾಟಿ ಹೋದಾಗ ಅಲ್ಲಿ ಯಾವ ಆಕಾರವೂ ಕಾಣುತ್ತಿರಲಿಲ್ಲ. ಅಲ್ಲಿಗೆ ಯಾವ ದೇವತೆಗಳಿಗೂ ಕೂಡ ಬರಲು ಧೈರ್ಯವಿರಲಿಲ್ಲ. ಎಲ್ಲ ಅದರ ಕೆಳಗೇ ಇದ್ದರು. ಆಗ ನನ್ನ ಕಣ್ಣೆದುರಿಗೆ ಸಪ್ತ ಋಷಿಗಳು ಸಮಾಧಿ ಮಗ್ನರಾಗಿರುವುದನ್ನು ಕಂಡೆ. ಈ ಋಷಿಗಳು ಜ್ಞಾನ, ಪವಿತ್ರತೆ, ತ್ಯಾಗ, ಪ್ರೀತಿ ಇವುಗಳಲ್ಲಿ ಮನುಷ್ಯರನ್ನೇ ಅಲ್ಲ ದೇವತೆಗಳನ್ನು ಮೀರಿ ಹೋಗಿರುವವರು ಎನ್ನಿಸಿತು. ಮಾರು ಹೋಗಿ ನಾನು ಅವರನ್ನೇ ನೋಡುತ್ತಿದ್ದೆ. ಆಗ ಅವ್ಯಕ್ತವಾದ ಜ್ಯೋತಿಯ ಅಂಶ ಘನೀಭೂತವಾಗಿ ಒಂದು ದೇವ ಶಿಶುವಿನ ಆಕಾರವನ್ನು ತಾಳಿತು. ಆ ಮಗು ಸಪ್ತ ಋಷಿಗಳಲ್ಲಿನ ಒಬ್ಬರ ಹತ್ತಿರ ಅಂಬೆಗಾಲನ್ನು ಇಟ್ಟುಕೊಂಡು ಹೋಗಿ ಅವನನ್ನು ತನ್ನ ಪ್ರೀತಿಯ ಕರಗಳಿಂದ ಅಪ್ಪಿತು. ಅವನನ್ನು ತನ್ನ ಮಧುರವಾದ ಧ್ವನಿಯಿಂದ ಸಮಾಧಿಯಿಂದ ಕೆಳಗೆ ಬರುವಂತೆ ಮಾಡಿತು. ಮಗುವಿನ ಅದ್ಭುತವಾದ ಸ್ಪರ್ಶ ಋಷಿಯನ್ನು ಪ್ರಕೃತಿಸ್ಥನಾಗುವಂತೆ ಮಾಡಿತು. ಅವನು ಆ ದಿವ್ಯ ಶಿಶುವನ್ನೇ ಅರ್ಧ ನಿಮೀಲಿತ ಲೋಚನನಾಗಿ ನೋಡುತ್ತಿದ್ದ. ಆ ಮಗು ಇವನ ಹೃದಯದ ಮಾಣಿಕ್ಯವಾಗಿತ್ತು ಎಂಬುದನ್ನು ಅವನ ನೋಟದಿಂದಲೇ ಊಹಿಸಬಹುದಾಗಿತ್ತು. ಮಗು ತುಂಬಾ ಸಂತೋಷದಿಂದ ನಾನು ಕೆಳಗೆ ಹೋಗುತ್ತಿದ್ದೇನೆ, ನೀನು ಅಲ್ಲಿಗೆ ಬರಬೇಕು ಎಂದಿತು. ಋಷಿ ಮೌನವಾಗಿಯೇ ಇದ್ದ. ಆದರೆ ಅವನ ಪ್ರೀತಿಯ ನೋಟ ಇದಕ್ಕೆ ಒಪ್ಪಿಗೆ ಕೊಟ್ಟಂತೆ ಇತ್ತು. ಆ ಮಗುವನ್ನು ನೋಡುತ್ತಿರುವಾಗಲೇ ಅವನು ಪುನಃ ಸಮಾಧಿಮಗ್ನನಾದನು. ಅವನ ದೇಹದ ಮತ್ತು ಮನಸ್ಸಿನ ಒಂದು ಭಾಗ ಒಂದು ಪ್ರಕಾಶಮಾನವಾದ ಜ್ಯೋತಿಯಂತೆ ಧರೆಗೆ ಇಳಿಯುತ್ತಿರುವುದನ್ನು ನೋಡಿದೆ. ನಾನು ನರೇಂದ್ರನನ್ನು ನೋಡಿದೊಡನೆ ಇವನೇ ಆ ಸಪ್ತ ಋಷಿಗಳಲ್ಲಿ ಒಬ್ಬನು ಎಂಬುದನ್ನು ಕಂಡೆ. ಇದುವರೆಗೆ ಹಲವು ಬಗೆಯ ಶಿಷ್ಯರು ಬಂದರು. ಶ್ರೀರಾಮಕೃಷ್ಣರು ಅವರಿಗೆ ತಮ್ಮ ಪ್ರೀತಿಯನ್ನು ಹಂಚಿದರು. ಆಧ್ಯಾತ್ಮಿಕ ಅನುಭವಗಳ ಸ್ವಲ್ಪ ರುಚಿಯನ್ನು ತೋರಿಸಿದರು. ಇದರಿಂದ ಶಿಷ್ಯರು ಉದ್ಧಾರವಾಗಬಲ್ಲವರಾದರು. ಆದರೆ ಶ್ರೀರಾಮಕೃಷ್ಣರು ತಾವು ಈ ಪ್ರಪಂಚವನ್ನು ಬಿಡುವುದಕ್ಕೆ ಮುಂಚೆ ತಮ್ಮ ಸಾಕ್ಷಾತ್ಕಾರವನ್ನೆಲ್ಲ ಒಂದು ವ್ಯಕ್ತಿಯಲ್ಲಿಟ್ಟು ತಮ್ಮ ನಂತರ ಜಗತ್ತಿಗೆ ಅದನ್ನು ನೀಡಬೇಕು ಎಂದು ಆಶಿಸಿದರು. ಅವರ ಸಾಕ್ಷಾತ್ಕಾರದ ಗಂಗೆಯ ರಭಸವನ್ನು ತಡೆಯಬೇಕಾದರೆ ಜಟಾಜೂಟಧಾರಿಯಾದ ಶಿವನಂತಹ ವ್ಯಕ್ತಿಗೆ ಮಾತ್ರ ಸಾಧ್ಯ. ಹೇಗೋ ಸಾಧನೆ ಮಾಡಿಕೊಂಡು ತಾನು ಮುಕ್ತನಾಗಿ ಹೋದರೆ ಮಾತ್ರ ಸಾಲದು. ತನ್ನ ಮುಕ್ತಿಯನ್ನು ಬದಿಗಿಟ್ಟು ಲೋಕದ ಮುಕ್ತಿಗೆ ಕಾತರನಾಗಿರುವಂತಹ ವ್ಯಕ್ತಿ ಬೇಕಾಗಿತ್ತು. ಶ್ರೀರಾಮಕೃಷ್ಣರು ದೇವಶಿಲ್ಪಿಗಳು. ತಮಗೆ ಸಿಕ್ಕಿದ ಕಲ್ಲನ್ನೆಲ್ಲ ಸುತ್ತಿಗೆಯಲ್ಲಿ ಕುಟ್ಟಿ ನೋಡಿದರು. ಅಂತಹ ಒಂದು ಸುಂದರವಾದ ಪ್ರತಿಮೆಯನ್ನು ಮಾಡುವಾಗ ಬೀಳುವ ಸುತ್ತಿಗೆಯ ಏಟನ್ನು ತಾಳುವ ಶಕ್ತಿ ಅವುಗಳಲ್ಲಿ ಇರಲಿಲ್ಲ. ತಾವು ಕಣ್ಣು ಮುಚ್ಚಿಕೊಳ್ಳುವುದಕ್ಕೆ ಮುಂಚೆ ಇಂತಹ ಒಂದು ವ್ಯಕ್ತಿ ಯಾವತ್ತೂ ಬರುವನು ಎಂದು ಕಾತರದಿಂದ ನೋಡುತ್ತಿದ್ದರು. ಪ್ರಾರಂಭದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ದಿವ್ಯ ಸಮಾಧಿಯಲ್ಲಿ ಕಂಡ ದರ್ಶನದಂತೆ ಅವನು ಧರೆಗೆ ಇಳಿದಿದ್ದಾನೆ. ಇನ್ನು ಅವನು ಇವರ ಬಳಿಗೆ ಬಂದಿಲ್ಲ. ಯಾವಾಗ ಬಂದಾನು ಎಂದು ಕಾಯುತ್ತಿದ್ದರು. ಶ್ರೀರಾಮಕೃಷ್ಣರೇ ಅನಂತರ ಹೇಳುತ್ತಿದ್ದರು, ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದರೆ ಒಂದು ಚೂರು ಹಗ್ಗ ಸಾಕು. ಆದರೆ ಮತ್ತೊಬ್ಬನೊಡನೆ ಯುದ್ಧದಲ್ಲಿ ಹೋರಾಡಬೇಕಾದರೆ ಎಲ್ಲ ಶಸ್ತ್ರಾಸ್ತ್ರಗಳು ಬೇಕಾಗುತ್ತವೆ ಎಂದು. ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರದ ಹೊರೆಯನ್ನು ಹೊರಬೇಕಾದರೆ ಅನಂತರ ಅದನ್ನು ಜಗತ್ತಿಗೆ ಹರಡಬೇಕಾದರೆ ಸಾಧಾರಣ ಚೇತನರಿಗಲ್ಲ ಆ ಪಾತ್ರ. ಇದಕ್ಕೆ ಅವನು ಬೇರೆ ಮೂಸೆಯಲ್ಲೇ ತಯಾರಾಗಿರಬೇಕು, ವಜ್ರದೇಹಿಯಾಗಿರಬೇಕು. ಆಧ್ಯಾತ್ಮಿಕ ಅನುಭವಗಳು ದೇಹದ ಮೇಲೆ ಪ್ರಚಂಡ ಪ್ರತಿಕ್ರಿಯೆಯನ್ನು ಬೀರುತ್ತವೆ. ಅದನ್ನು ಸಹಿಸುವುದಕ್ಕೆ ಸಾಧ್ಯವಾಗಿರಬೇಕು. ಬುದ್ಧಿ ಬಹಳ ಸೂಕ್ಷ್ಮವಾಗಿರಬೇಕು. ಇಂದ್ರಿಯಗಳು ಬಲಿಷ್ಠವಾಗಿರಬೇಕು. ಈ ಪ್ರಪಂಚದಲ್ಲಿ ಯಾವ ಆತಂಕಗಳು ಬಂದರೂ ಸೋಲನ್ನು ಒಪ್ಪಿಕೊಳ್ಳದೆ ಅವುಗಳೊಂದಿಗೆ ಹೋರಾಡುವ ಛಲ ಇರಬೇಕು. ಅದಮ್ಯ ಸಾಹಸ ಇರಬೇಕು. ಯುಕ್ತಿ ಇರಬೇಕು. ಶಕ್ತಿ ಇರಬೇಕು. ಈ ಸಂಸಾರದ ಬೆಂಗಾಡಿನಲ್ಲಿ ಬೆಂದು ಬಸವಳಿದ ಜೀವಿಗಳ ಮೇಲೆ ಕಾರುಣ್ಯವಿರಬೇಕು. ಅವರಿಗಾಗಿ ತನ್ನ ಮುಕ್ತಿಯನ್ನು ಈಡಾಡಲು ಸಿದ್ಧನಿರಬೇಕು. ಭವ್ಯ ಆಕಾರವಿರಬೇಕು. ಸಂಮೋಹನ ಶಾಸ್ತ್ರದಂತೆ ಮಳೆಗರೆವ ವಾಕ್ಚಾತುರ್ಯವಿರಬೇಕು. ಕುಸುಮದಂತೆ ಕೋಮಲವಾಗಿರಬೇಕು.
ವಜ್ರದಂತೆ ಕಠೋರವಾಗಿರಬೇಕು. ಏಕಕಾಲದಲ್ಲೇ ಒಬ್ಬ ಭಕ್ತನಾಗಿರಬೇಕು, ಜ್ಞಾನಿಯಾಗಿರಬೇಕು, ಯೋಗಿಯಾಗಿರಬೇಕು, ಕರ್ಮಿಯಾಗಿರಬೇಕು. ಇಂತಹವನು ಮಾತ್ರ ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರದ ಅಮೃತವನ್ನು ಧರೆಯಲ್ಲಿ ಇತರರಿಗೆ ಹಂಚಲು ಸಾಧ್ಯ. ಇಂತಹ ಪಾತ್ರಧಾರಿಯ ಬರವನ್ನು ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ನಿರೀಕ್ಷಿಸುತ್ತಿದ್ದಾರೆ. ಧರೆಗೆ ಇಳಿದು ಬಂದ ದೇದೀಪ್ಯಮಾನವಾದ ಆ ಜ್ಯೋತಿ ಕಲ್ಕತ್ತೆಯಲ್ಲಿ ಭುವನೇಶ್ವರಿ ದೇವಿಯ ಗರ್ಭವನ್ನು ಪ್ರವೇಶಿಸಿತು. ಅವಳಿಗೆ 1863 ಜನವರಿ 12 ತೇದಿ ಆದ ಮೊದಲ ಗಂಡು ಮಗುವೆ ನರೇಂದ್ರನಾಥ ದತ್ತ. ಮುಂದೆ ಸ್ವಾಮಿ ವಿವೇಕಾನಂದರಾದವರು. ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರ ಅಮೃತವನ್ನು ಧರೆಗೆ ಹಂಚಿದವರು. ನರೇಂದ್ರನಾಥ ಹುಟ್ಟಿದ ದತ್ತವಂಶ ಕಲ್ಕತ್ತೆಯಲ್ಲಿ ಹೆಸರಾದ ಗೌರವಸ್ಥ ಕುಟುಂಬ. ನರೇಂದ್ರನಾಥನ ಅಜ್ಜ ದುರ್ಗಾಚರಣ್ ದತ್ತ ಎಂಬುವನು ತನ್ನ ತಾರುಣ್ಯದಲ್ಲಿ ದೊಡ್ಡ ವಕೀಲನಾಗಿ ಧನ ಕೀರ್ತಿಯನ್ನು ಗಳಿಸುತ್ತಿರುವಾಗಲೇ ಸನ್ಯಾಸಿ ಆಗಿ ಹೋದನು. ಅವನ ಮಗನೇ ವಿಶ್ವನಾಥ ದತ್ತ. ಆತ ದೊಡ್ಡ ಲಾಯರ್ ಆದ. ಬೇಕಾದಷ್ಟು ಸಂಪಾದನೆ ಮಾಡುತ್ತಿದ್ದ. ಅಷ್ಟೇ ದಾನ ಧರ್ಮಗಳಿಗೆ ಖರ್ಚು ಮಾಡುತ್ತಿದ್ದ. ಅವನ ಜೀವನ ಬಹುಮುಖವಾದುದು. ವೇದಾಂತ ಶಾಸ್ತ್ರದಲ್ಲಿ ಹೇಗೆ ಪಳಗಿದ್ದನೋ ಹಾಗೆಯೇ ಮಹಮ್ಮದೀಯ ಸೂಫಿ ಸಾಹಿತ್ಯದಲ್ಲಿಯೂ ಪಳಗಿದ್ದ. ಬೈಬಲ್, ಖುರಾನ್ ಇವುಗಳನ್ನೆಲ್ಲ ಓದಿದ್ದ. ಸಂಗೀತದ ಮೇಲೆ ಅಭಿರುಚಿ ಇತ್ತು. ಇವನ ಹೆಂಡತಿ ಭುವನೇಶ್ವರಿ ದೇವಿ ಎಲ್ಲ ವಿಧದಲ್ಲಿ ಸಂಸಾರವನ್ನು ನಡೆಸುವುದರಲ್ಲಿ ನಿಪುಣೆಯಾಗಿ ಅವನ ಸಹಭಾಗಿನಿಯಾಗಿದ್ದಳು. ಈಕೆಗೆ ಮಕ್ಕಳಿರಲಿಲ್ಲ. ಹಲವು ಕಾಲದ ಮೇಲೆ ಕಾಶಿಯ ವಿಶ್ವೇಶ್ವರನಿಗೆ ಹರಕೆ ಹೊತ್ತ ಮೇಲೆ ಆದ ಮಗುವೆ ನರೇಂದ್ರ. ಬಾಲ್ಯದಿಂದಲೂ ನರೇಂದ್ರ ತನ್ನ ಓರಗೆಯವರಲ್ಲಿ ಆಟಪಾಠ ಎಲ್ಲದರಲ್ಲಿಯೂ ಮುಂದೆ ಇದ್ದ. ಅವನಿಗೆ ಬಲವಾದ ದೇಹವಿತ್ತು. ತುಂಬಾ ಚುರುಕಾದ ಬುದ್ಧಿ ಇತ್ತು. ಅವನಲ್ಲಿ ಎಲ್ಲರಿಗೂ ಮರುಗುವ ಹೃದಯವಿತ್ತು. ಅವನಲ್ಲಿ ಅದ್ಭುತವಾದ ಜ್ಞಾಪಕ ಶಕ್ತಿ ಇತ್ತು. ಸಣ್ಣ ಹುಡುಗನಾದಾಗಿನಿಂದಲೂ ಅದ್ಭುತವಾದ ಧೈರ್ಯ. ಯಾವ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಹಿಂಜರಿಯುವವನಲ್ಲ. ವಿಚಾರ ಮಾಡದೆ ಯಾವುದನ್ನು ಬಡಪಟ್ಟಿಗೆ ಒಪ್ಪಿಕೊಳ್ಳುವವನಲ್ಲ. ಅದ್ಭುತವಾದ ಏಕಾಗ್ರತ ಶಕ್ತಿ ಇತ್ತು. ಯಾವ ಪುಸ್ತಕವನ್ನು ಓದಿದರೂ ಒಮ್ಮೆ ಓದುವುದೇ ತಡ ಎಲ್ಲವನ್ನು ತಿಳಿದುಕೊಂಡು ಬಿಡುತ್ತಿದ್ದನು. ಒಳ್ಳೆಯ ಮೈಕಟ್ಟು. ಬಾಲ್ಯಾರಭ್ಯ ಗರಡಿಗೆ ಹೋಗುತ್ತಿದ್ದ. ಅವನ ಕಂಠ ಸುಮಧುರವಾಗಿತ್ತು. ತಂದೆ ಮಗನಿಗೆ ಸಂಗೀತ ಕಲಿಸುವುದಕ್ಕೆ 2 ಉಪಾಧ್ಯಾಯರುಗಳನ್ನು ನೇಮಿಸುತ್ತಾನೆ. ಒಬ್ಬ ಶಾಸ್ತ್ರೀಯ ಸಂಗೀತ ಹೇಳಿಕೊಡುವುದಕ್ಕೆ, ಮತ್ತೊಬ್ಬ ಭಕ್ತಿಯ ಹಾಡುಗಳನ್ನು ಹೇಳಿಕೊಡುವುದಕ್ಕೆ. ನರೇಂದ್ರ ತನ್ನ ಮನೆಯವರಿಗೆ ಮಾತ್ರ ಅಚ್ಚುಮೆಚ್ಚಾಗಿ ಬೆಳೆಯಲಿಲ್ಲ. ಆ ಬೀದಿಯಲ್ಲಿ ಎಲ್ಲರೂ ಇವನನ್ನು ಪ್ರೀತಿಸುತ್ತಿದ್ದರು. ಇವನು ಎಲ್ಲರನ್ನೂ ಪ್ರೀತಿಸುತ್ತಿದ್ದನು. ಅವನು ಹುಡುಗರನ್ನು ಹೇಗೆ ಪ್ರೀತಿಸುತ್ತಿದ್ದನೋ ಹಾಗೆಯೇ ಮನೆಯಲ್ಲಿ ಸಾಕಿದ್ದ ಜಿಂಕೆ, ಕರು, ನಾಯಿ, ಬಾತು ಮೊದಲಾದವನ್ನು ಪ್ರೀತಿಸುತ್ತಿದ್ದನು. ಆಟದಲ್ಲಿ ಎಷ್ಟು ಚತುರನೋ ಪಾಠದಲ್ಲಿಯೂ ಅಷ್ಟೇ ಚತುರ. ಈ ಹುಡುಗ ಹುಟ್ಟು ಧ್ಯಾನಸಿದ್ಧನಾಗಿ ಬಂದಿದ್ದ. ಕೆಲವು ವೇಳೆ ಆಟಕ್ಕೆ ಇತರ ಹುಡುಗರೊಂದಿಗೆ ಶಿವ, ರಾಮ ಮುಂತಾದ ವಿಗ್ರಹಗಳೆದುರಿಗೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದ. ಆಗ ಅವನು ಮಾಡುವ ಧ್ಯಾನ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರಿದವರು ಮಾಡುವಾಗ ಸಿಕ್ಕುವ ಏಕಾಗ್ರತೆಗಿಂತ ಹೆಚ್ಚಾಗಿತ್ತು. ಒಂದು ಸಲ ಇತರ ಹುಡುಗರೊಂದಿಗೆ ಒಂದು ಕೋಣೆಯಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಅಲ್ಲಿಗೊಂದು ನಾಗರ ಹಾವು ಬರುವುದು. ಹುಡುಗರೆಲ್ಲ ಎದ್ದು ಓಡಿ ಹೋದರು. ಒಬ್ಬ ಹುಡುಗ ನರೇಂದ್ರನನ್ನು ಮೈ ಮುಟ್ಟಿ ಎಚ್ಚರಿಸಲು ಪ್ರಯತ್ನಿಸಿದನು. ಆದರೆ ನರೇಂದ್ರನಿಗೆ ಪ್ರಜ್ಞೆಯೇ ಬರಲಿಲ್ಲ. ಆ ಹಾವು ಬಂದು ಕೋಣೆಯಲ್ಲಿ ಸುತ್ತಾಡಿಕೊಂಡು ಹೋದ ಮೇಲೆ ಇತರ ಹುಡುಗರೆಲ್ಲ ಬಂದರು. ನರೇಂದ್ರ ಅಷ್ಟು ಹೊತ್ತಿಗೆ ಧ್ಯಾನದಿಂದ ಎಚ್ಚೆತ್ತ. ಹುಡುಗರು ಹೇಳಿದರು, ಹಾವು ಬಂದಿತ್ತು, ನಿನ್ನನ್ನು ಎಚ್ಚರಿಸಿದರೆ ಏಳಲಿಲ್ಲವಲ್ಲ ಎಂದು. ಆಗ ನರೇಂದ್ರ, ಆ ಸಮಯದಲ್ಲಿ ನನ್ನ ಮನಸ್ಸು ಅವರ್ಣನೀಯ ಆನಂದದಲ್ಲಿ ತಲ್ಲೀನವಾಗಿತ್ತು ಎಂದ. ನರೇಂದ್ರ ಶಾಲೆ ವ್ಯಾಸಂಗ ಪೂರೈಸಿ ಕಾಲೇಜಿಗೆ ಸೇರಿದ. ಹಲವು ಪ್ರಾಚ್ಯ ಪಾಶ್ಚಾತ್ಯ ಗ್ರಂಥಗಳನ್ನು ಓದತೊಡಗಿದ. ಅದರ ವಿಷಯವಾಗಿ ತಾನೇ ವಿಚಾರ ಮಾಡಿದ. ಇತರರೊಡನೆ ಚರ್ಚಿಸಿದ. ಅನೇಕ ಯುವಕರಂತೆ ಆಗ ನರೇಂದ್ರನು ಬ್ರಹ್ಮ ಸಮಾಜಕ್ಕೆ ಸೇರಿ ಅಲ್ಲಿಯ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿದ್ದ. ಕೇಶವನೇ ಮುಂತಾದವರ ಉಪನ್ಯಾಸವನ್ನು ಕೇಳುತ್ತಿದ್ದ. ಇದು ಅವನ ಬುದ್ಧಿಯನ್ನು ಸ್ವಲ್ಪ ಪ್ರಚೋದಿಸಿದರೂ ಆಧ್ಯಾತ್ಮಿಕ ತೃಪ್ತಿ ಸಿಕ್ಕಲಿಲ್ಲ. ಒಮ್ಮೆ ಆಗಿನ ಕಾಲದಲ್ಲಿ ಬ್ರಹ್ಮ ಸಮಾಜದಲ್ಲಿ ದೊಡ್ಡ ಸಾತ್ವಿಕ ಜೀವಿ ಎಂದು ಹೆಸರುಗೊಂಡ ಮಹರ್ಷಿ ದೇವೇಂದ್ರನಾಥ ಠಾಕೂರರನ್ನು ನೋಡುವುದಕ್ಕೆ ಹೋದ. ಆತನಿಗೆ ದೇವರನ್ನು ನೀವು ಕಂಡಿರುವಿರಾ ಎಂಬ ದಿಟ್ಟ ಪ್ರಶ್ನೆಯನ್ನೇ ಹಾಕಿದ. ಮಹರ್ಷಿ ಈ ಹುಡುಗನನ್ನು ಎವೆ ಇಕ್ಕದೆ ನೋಡಿ, ನೋಡು ಮಗು, ನನಗೆ ಸಿಕ್ಕಿಲ್ಲ, ಆದರೆ ನಿನಗೆ ಯೋಗಿಯ ಕಣ್ಣುಗಳಿವೆ.
ಪ್ರಯತ್ನ ಮಾಡಿದರೆ ನಿನಗೆ ಸಿಗಬಹುದು ಎಂದು ಹೇಳಿದರು. ಇದರಿಂದ ಸ್ಫೂರ್ತಿಗೊಂಡು ನರೇಂದ್ರ ಹೆಚ್ಚು ಧ್ಯಾನವನ್ನು ಮಾಡಿದ. ಆಗ ಪ್ರತಿದಿನ ನಿದ್ದೆ ಮಾಡುವಾಗ 2 ಚಿತ್ರಗಳು ಅವನ ಕಣ್ಣ ಮುಂದೆ ಬಂದು ನಿಲ್ಲುತ್ತಿದ್ದವು. ಒಂದು ಈ ಪ್ರಪಂಚಕ್ಕೆ ಅನ್ವಯಿಸುವ ಚಿತ್ರ, ಅದರಲ್ಲಿ ದೊಡ್ಡ ವಿದ್ಯಾವಂತನಾಗಿ ನಾಯಕನಾಗಿ ಕೀರ್ತಿ ಗಳಿಸಿ ಈ ಸಂಸಾರದಲ್ಲಿ ಭೋಗ ವಸ್ತುಗಳೊಂದಿಗೆ ಕೂಡಿಕೊಂಡಿರುವುದು. ಮತ್ತೊಂದು ಎಲ್ಲವನ್ನೂ ಬಿಟ್ಟು ಗೈರಿಕವಸನಧಾರಿಯಾದ ಸನ್ಯಾಸಿಯಾಗಿ ಭಗವಂತನನ್ನೇ ನೆಚ್ಚಿಕೊಂಡು ಅಲಿಯುವುದು. ಇದರಲ್ಲಿ ನರೇಂದ್ರ 2ನೇಯದನ್ನು ಆರಿಸಿಕೊಂಡ. ನಿದ್ರೆ ಮಾಡುವಾಗ ಈ ಚಿತ್ರವೇ ಅವನ ಚಿತ್ತ ಭಿತ್ತಿಯಲ್ಲಿ ನಿಲ್ಲುತ್ತಿತ್ತು. ನರೇಂದ್ರ ಲೌಕಿಕ ಮತ್ತು ಪಾರಮಾರ್ಥಿಕ 2 ಜೀವನದಲ್ಲಿಯೂ ಬೇಕಾದರೆ ಅಗ್ರಗಣ್ಯನಾಗಬಹುದಾಗಿತ್ತು. ಆದರೆ ಅವನು ಪಾರಮಾರ್ಥಿಕ ಜೀವನವನ್ನೇ ತೆಗೆದುಕೊಂಡ. ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕೆಂಬ ಆಕಾಂಕ್ಷೆ ದಾವಾನಲದಂತೆ ಅವನ ಜೀವನವನ್ನು ದಹಿಸತೊಡಗಿತು. ಎಲ್ಲಿ ಹೋಗಲಿ, ಯಾರನ್ನು ಕೇಳಲಿ, ಏನನ್ನು ಓದಲಿ ತೃಪ್ತಿ ಸಿಕ್ಕಲಿಲ್ಲ. ಏಕೆಂದರೆ ಬಹುಜನರು ಪುಸ್ತಕದಿಂದ ಎರವಲಾಗಿ ತಂದ ವಿದ್ಯೆಯನ್ನು ಬಿಕರಿ ಮಾಡುತ್ತಿದ್ದರು. ಯಾರಿಗೂ ಪ್ರತ್ಯಕ್ಷ ಅನುಭವ ಇರಲಿಲ್ಲ. ಚಂದ್ರನಿಂದ ಬರುವ ಕಾಂತಿ ಚಂದ್ರಗ್ರಹದಿಂದಲೇ ಬರುವುದಿಲ್ಲ. ಹಾಗಿತ್ತು ತಿಳಿದವರ ಪಾಡು. ಈ ಪರಿಸ್ಥಿತಿಯಲ್ಲಿದ್ದಾಗ ಕಲ್ಕತ್ತೆಯಲ್ಲಿ ಸುರೇಂದ್ರನೆಂಬ ಭಕ್ತನ ಮನೆಗೆ ಶ್ರೀರಾಮಕೃಷ್ಣರು ಬಂದಿದ್ದರು. ಅಂದು ಹಾಡುವವರು ಯಾರೂ ಸಿಕ್ಕಿರಲಿಲ್ಲ. ಸ್ವಲ್ಪ ದೂರದಲ್ಲಿದ್ದ ನರೇಂದ್ರನನ್ನು ಹಾಡಲು ಕರೆಸಿದ್ದರು. ನರೇಂದ್ರ ಶ್ರೀರಾಮಕೃಷ್ಣರ ಸಮ್ಮುಖದಲ್ಲಿ ಹಾಡಿದ. ರಾಮಕೃಷ್ಣರು ಹಾಡನ್ನು ಕೇಳುತ್ತಿದ್ದಂತೆಯೇ ಸಮಾಧಿಗೆ ಹೋದರು. ಅವನ ಕಂಠ ಅಷ್ಟು ಮಧುರವಾಗಿತ್ತು, ಹಾಡಿನ ಭಾವ ಅಷ್ಟು ಹೃದಯ ಸ್ಪರ್ಶಿಯಾಗಿತ್ತು. ಅನಂತರ ಶ್ರೀರಾಮಕೃಷ್ಣರು ನರೇಂದ್ರನನ್ನು ವಿಚಾರಿಸಿದರು. ಕಲ್ಕತ್ತೆಯಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇರುವನೇ ಎಂದು ಆಶ್ಚರ್ಯವಾಯಿತು ಅವರಿಗೆ. ಒಂದು ದಿನ ದಕ್ಷಿಣೇಶ್ವರಕ್ಕೆ ಬರಬೇಕೆಂದು ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಹೇಳಿದರು. ಮನೆಗೆ ಹೋದ ಮೇಲೆ ನರೇಂದ್ರ ಇದನ್ನು ಮರೆತ. ನರೇಂದ್ರ BA ಪಾಸು ಮಾಡಿದ. ನರೇಂದ್ರನ ತಂದೆ ಮಗನಿಗೆ ಮದುವೆ ಮಾಡಬೇಕೆಂದು ಹಲವು ಕಡೆ ಹೆಣ್ಣನ್ನು ನೋಡಲು ಮೊದಲು ಮಾಡಿದರು. ಆದರೆ ನರೇಂದ್ರ ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪದೇ ಇದ್ದುದರಿಂದ ಇವುಗಳೆಲ್ಲವೂ ನಿಷ್ಪ್ರಯೋಜನವಾದವು. ರಾಮಚಂದ್ರ ದತ್ತ ಎಂಬುವನು ಇವನ ನೆಂಟ. ಶ್ರೀರಾಮಕೃಷ್ಣರ ಬಳಿಗೆ ಹೋಗುತ್ತಿದ್ದ. ನರೇಂದ್ರ ಮದುವೆ ಮಾಡಿಕೊಳ್ಳದೆ ಇರುವುದನ್ನು ನೋಡಿ ಅವನಿಗೆ ಸಂತೋಷವಾಯಿತು. ಅವನು ನರೇಂದ್ರನಿಗೆ ಒಂದು ದಿನ, ನೀನು ದೇವರ ವಿಷಯವನ್ನು ತಿಳಿದುಕೊಳ್ಳಬೇಕಾದರೆ ಅಲ್ಲಿ ಇಲ್ಲಿ ಏತಕ್ಕೆ ಅಲಿಯುತ್ತೀಯೇ? ದಕ್ಷಿಣೇಶ್ವರದಲ್ಲಿರುವ ಶ್ರೀರಾಮಕೃಷ್ಣರ ಬಳಿಗೆ ಹೋಗು ಎಂದು ಹೇಳಿದ. ಒಂದು ದಿನ ಸುರೇಂದ್ರ ದಕ್ಷಿಣೇಶ್ವರಕ್ಕೆ ಹೋಗುತ್ತಿದ್ದ. ನರೇಂದ್ರನನ್ನು ಕರೆದ. ನರೇಂದ್ರ ತನ್ನ ಕೆಲವು ಸ್ನೇಹಿತರೊಡನೆ ದಕ್ಷಿಣೇಶ್ವರಕ್ಕೆ ಹೋಗಲು ಒಪ್ಪಿದ. ಶ್ರೀರಾಮಕೃಷ್ಣರು ಮೊದಲನೇ ದಿನ ಬಂದ ನರೇಂದ್ರನ ವಿಷಯವಾಗಿ ತಮ್ಮ ಮುಗ್ಧ ಮನೋಹರ ಶೈಲಿಯಲ್ಲಿ ಹೀಗೆ ವಿವರಿಸುತ್ತಾರೆ. ನರೇಂದ್ರ ಪಶ್ಚಿಮದ ಬಾಗಿಲಿನ ಮೂಲಕ ಕೋಣೆಯೊಳಗೆ ಬಂದ. ಅವನಿಗೆ ತನ್ನ ದೇಹ ಮತ್ತು ಬಟ್ಟೆಯ ಮೇಲೆ ಆಸಕ್ತಿಯೇ ಇರಲಿಲ್ಲ. ಇತರರಂತೆ ಅವನು ಹೊರಗಡೆ ಪ್ರಪಂಚವನ್ನು ಗಮನಿಸುತ್ತಿರಲಿಲ್ಲ. ಅವನ ಕಣ್ಣುಗಳು ಅಂತರ್ಮುಖವಾಗಿದ್ದವು. ಮನಸ್ಸಿನ ಯಾವುದೋ ಒಂದು ಭಾಗ ಗಂಭೀರ ಚಿಂತೆಯಲ್ಲಿ ಮಗ್ನವಾದಂತೆ ಇತ್ತು. ಕಲ್ಕತ್ತೆಯಂತಹ ಲೌಕಿಕ ವಾತಾವರಣದಿಂದ ಇಂತಹ ಆಧ್ಯಾತ್ಮಿಕ ವ್ಯಕ್ತಿ ಬರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಯಾರೋ ನೆಲದ ಮೇಲೆ ಒಂದು ಚಾಪೆಯನ್ನು ಹಾಸಿದರು. ಅದರ ಮೇಲೆ ನರೇಂದ್ರನಿಗೆ ಕುಳಿತುಕೊಳ್ಳುವುದಕ್ಕೆ ಹೇಳಿದರು. ಅವನೊಡನೆ ಇತರ ಸ್ನೇಹಿತರೂ ಕುಳಿತರು. ಅವನ ಸಂಗಡಿಗರೆಲ್ಲ ವಿಷಯ ಭೋಗದಲ್ಲಿ ನಿರತರಾದವರಂತೆ ಕಂಡರು. ನಾನು ಕೇಳಿಕೊಂಡಿದ್ದರಿಂದ ಅವನು ಕೆಲವು ಬಂಗಾಳಿ ಹಾಡುಗಳನ್ನು ಹಾಡಿದ. ಭಗವಂತನನ್ನು ಸೇರಬೇಕೆಂಬ ತವಕದಿಂದ ತುಂಬಿ ತುಳುಕಾಡಿದ್ದ ಭಾವನೆಗಳು ಅವನ ಹೃದಯದಿಂದ ನೇರವಾಗಿ ಬಂದವು. ಅಂತಹ ಕರುಣ ರಸವನ್ನು ಅದರಲ್ಲಿ ತುಂಬಿ ಹಾಡುತ್ತಿದ್ದ. ಅದನ್ನು ಕೇಳಿದಾಗ ನನಗೆ ಭಾವ ಸಮಾಧಿಯಾಯಿತು. ಮುಂದೆ ಏನಾಯಿತು ಎಂಬುದನ್ನು ನರೇಂದ್ರನಾಥನ ಬಾಯಿಂದಲೇ ಕೇಳೋಣ. ನಾನು ಹಾಡನ್ನು ಮುಗಿಸಿದೆ. ಸ್ವಲ್ಪ ಹೊತ್ತಾದ ಮೇಲೆ ಅವರು ಎದ್ದರು. ನನ್ನ ಕೈಯನ್ನು ಹಿಡಿದುಕೊಂಡು ಉತ್ತರ ವರಾಂಡದ ಕಡೆ ಹೋದರು. ಹಿಂದೆ ಬಾಗಿಲನ್ನು ಹಾಕಿದರು. ಯಾರಿಗೂ ನಾವು ಕಾಣುತ್ತಿರಲಿಲ್ಲ. ನಾವಿಬ್ಬರೇ ಇದ್ದೆವು. ಅವರು ಏನಾದರೂ ನನಗೆ ಆಪ್ತ ಸಲಹೆಗಳನ್ನು ಕೊಡುತ್ತಾರೆಯೋ ಏನೋ ಎಂದು ಭಾವಿಸಿದೆ. ಆದರೆ ಅವರು ನನ್ನ ಕೈಗಳನ್ನು ಹಿಡಿದುಕೊಂಡು ಆನಂದ ಭಾಷ್ಪವನ್ನು ಸುರಿಸುತ್ತಾ ನಾನು ಅವರಿಗೆ ತುಂಬಾ ಪರಿಚಿತನೋ ಎಂಬುವ ರೀತಿಯಲ್ಲಿ ಮಾತನಾಡತೊಡಗಿದರು. ಓ, ನೀನು ಎಷ್ಟು ದಿನಗಳಾದ ಮೇಲೆ ಬರುವುದೇ? ಇಷ್ಟು ದಿನ ನನ್ನನ್ನು ಕಾಯಿಸುವಂತೆ ಮಾಡಿದ ನೀನು ಎಷ್ಟು ನಿರ್ದಯಿ! ಲೌಕಿಕರ ಪ್ರಾಪಂಚಿಕ ಮಾತುಕತೆಯನ್ನು ಕೇಳಿ ಕೇಳಿ ನನ್ನ ಕಿವಿಗಳೆಲ್ಲ ದಹಿಸುತ್ತಿವೆ. ನನ್ನ ಮನಸ್ಸಿನ ಅಂತರತಮವಾದ ಭಾವಗಳನ್ನು ತಿಳಿದುಕೊಳ್ಳುವಂತಹ ಒಬ್ಬನಿಗೆ
ಹೇಳಿಕೊಳ್ಳಬೇಕೆಂದು ನಾನೆಷ್ಟು ಕಾತರನಾಗಿರುವೆನು. ಹೀಗೆ ಕಣ್ಣಲ್ಲಿ ನೀರು ಸುರಿಸುತ್ತಾ ಮಾತನಾಡತೊಡಗಿದರು. ಅನಂತರ ನನ್ನ ಎದುರಿಗೆ ಕೈಗಳನ್ನು ಮುಗಿದುಕೊಂಡು, ಭಗವನ್, ನೀನು ನಾರಾಯಣಂಶ ಸಂಭೂತನಾದ ಹಿಂದೆ ಅವತಾರ ಮಾಡಿದ ನರಮಹರ್ಷಿ. ಈಗ ಪ್ರಪಂಚದ ದುಃಖವನ್ನು ಪರಿಹರಿಸಲು ಅವತರಿಸಿರುವೆ ಎಂದು ಏನೇನೋ ಹೇಳಿದರು. ನನಗಂತೂ ಅವರ ವರ್ತನೆಯನ್ನು ನೋಡಿ ತುಂಬ ಆಶ್ಚರ್ಯವೇ ಆಯಿತು. ನಾನು ಯಾರನ್ನು ನೋಡುವುದಕ್ಕೆ ಬಂದೆ ಎನಿಸಿತು. ಇವರು ಹುಚ್ಚರಾಗಿರುವುದರಲ್ಲಿ ಸಂದೇಹವಿಲ್ಲ. ನಾನು ವಿಶ್ವನಾಥ ದತ್ತನ ಮಗ. ಇವರು ಏನೇನೋ ಕರೆಯುತ್ತಿರುವರು. ಅವರು ಏನಾದರೂ ಮಾಡಲಿ ಎಂದು ಸುಮ್ಮನಿದ್ದೆ. ಅವರು ತಮ್ಮ ಕೋಣೆಗೆ ಹೋಗಿ ಮಿಠಾಯಿ, ಬೆಣ್ಣೆ, ಕಲ್ಲು ಸಕ್ಕರೆ ಇವುಗಳನ್ನು ತಂದು ತಮ್ಮ ಕೈಗಳಿಂದಲೇ ನನಗೆ ತಿನ್ನಿಸತೊಡಗಿದರು. ನನ್ನ ಕೈಯಲ್ಲಿ ಕೊಡಿ, ನಾನು ಹೊರಗೆ ಹೋಗಿ ನನ್ನ ಸ್ನೇಹಿತರೊಂದಿಗೆ ತೆಗೆದುಕೊಳ್ಳುತ್ತೇನೆ ಎಂದು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ಅವರಿಗೆಲ್ಲ ಆಮೇಲೆ ಸಿಕ್ಕುವುದು ಎಂದು ಹೇಳಿ ನಾನು ತಿನ್ನುವ ತನಕ ನನ್ನನ್ನು ಬಿಡಲೇ ಇಲ್ಲ. ಅನಂತರ ನನ್ನ ಕೈಯನ್ನು ಹಿಡಿದುಕೊಂಡು, ನೀನು ಬೇಗ ನನ್ನನ್ನು ನೋಡುವುದಕ್ಕೆ ಬರುತ್ತೇನೆ ಎಂದು ಮಾತು ಕೊಡು ಎಂದರು. ಅವರ ಬಲವಂತಕ್ಕೆ ಆಗಲಿ ಎಂದು ಅವರ ಕೈಯಿಂದ ತಪ್ಪಿಸಿಕೊಂಡು ನನ್ನ ಸ್ನೇಹಿತರ ಹತ್ತಿರ ಬಂದೆ. ಅಲ್ಲೇ ಕುಳಿತುಕೊಂಡು ಅವರನ್ನು ನೋಡಿದೆ. ಅವರು ಇತರರೊಡನೆ ವ್ಯವಹರಿಸಿದ ರೀತಿಯಲ್ಲಿ, ಅವರ ಮಾತುಕತೆಯಲ್ಲಿ ಏನೂ ದೋಷವಿರಲಿಲ್ಲ. ಅವರು ಆಧ್ಯಾತ್ಮಿಕ ವಿಷಯಗಳನ್ನು ಮಾತನಾಡುತ್ತಿದ್ದು ಮಧ್ಯೆ ಮಧ್ಯೆ ಭಾವಮುಖರಾಗುವುದು ಇವುಗಳನ್ನು ನೋಡಿದರೆ ಅವರು ನಿಸ್ಸಂದೇಹವಾಗಿ ಮಹಾತ್ಯಾಗಿಗಳಾಗಿರುವಂತೆ ಕಂಡರು. ಅವರ ಮಾತು ಮತ್ತು ಜೀವನ ಪರಸ್ಪರ ಹೋಲುತ್ತಿತ್ತು. ಅವರು ಹೀಗೆ ಹೇಳಿದರು, ಒಬ್ಬ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ನಾನು ನಿಮ್ಮನ್ನು ನೋಡುವಂತೆ, ನಿಮ್ಮೊಡನೆ ಮಾತನಾಡುವಂತೆ ಅವನನ್ನು ನೋಡಬಹುದು, ಅವನೊಡನೆ ಮಾತನಾಡಬಹುದು. ಆದರೆ ಎಷ್ಟು ಜನಕ್ಕೆ ಬೇಕು ಇದು? ಜನ ಹೆಂಡತಿ, ಮಕ್ಕಳು, ಐಶ್ವರ್ಯ, ಆಸ್ತಿಗಳಿಗೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾರೆ. ಆದರೆ ದೇವರಿಗಾಗಿ ಯಾರು ಕಣ್ಣೀರನ್ನು ಸುರಿಸುತ್ತಾರೆ? ಒಬ್ಬ ಅವನಿಗಾಗಿ ನಿಜವಾಗಿ ಅತ್ತರೆ ಅವನು ನಿಜವಾಗಿಯೂ ಮೈದೋರುತ್ತಾನೆ. ಅವರ ಮಾತನ್ನು ಕೇಳಿದಾಗ ಅವರು ಸಾಧಾರಣ ಪ್ರಚಾರಕರಂತೆ ಬೋಧಿಸುತ್ತಿಲ್ಲ ಎನ್ನಿಸಿತು. ಅವರಾಡುವ ಮಾತು ಅವರ ಅನುಭವದಿಂದ ಬಂದಂತೆ ಇತ್ತು. ಆದರೆ ಅವರು ನನ್ನೊಡನೆ ವ್ಯವಹರಿಸಿದ ರೀತಿ ವಿಚಿತ್ರವಾಗಿತ್ತು. ಅವರಿಗೆಲ್ಲೋ ಚಿತ್ತಭ್ರಮಣೆ ಆಗಿರಬೇಕು ಎಂದು ಭಾವಿಸಿದೆ. ಆದರೆ ಅವರ ಅದ್ಭುತ ತ್ಯಾಗವನ್ನು ಒಪ್ಪಿಕೊಳ್ಳಬೇಕಾಗಿತ್ತು. ಅವರು ಹುಚ್ಚರಿರಬಹುದು, ಆದರೆ ಎಲ್ಲೋ ಕೆಲವರಲ್ಲಿ ಮಾತ್ರ ಇಂತಹ ತೀವ್ರ ವೈರಾಗ್ಯ ಇರಬಲ್ಲದು. ಅವರು ಹುಚ್ಚರಾದರೂ ಪವಿತ್ರೋತ್ತಮ. ಇದಕ್ಕೆ ಮಾನವ ಕೋಟಿ ಇವರನ್ನು ಗೌರವಿಸಬೇಕಾಗುವುದು. ಇಂತಹ ಪರಸ್ಪರ ವಿರುದ್ಧವಾದ ಭಾವನೆಗಳೊಂದಿಗೆ ಅವರಿಂದ ಬೀಳ್ಕೊಂಡೆ. ನರೇಂದ್ರನಾಥ ಎರಡನೇ ವೇಳೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದುದು 1 ತಿಂಗಳ ನಂತರ. ಅವನು ಒಬ್ಬನೇ ಹೋದನು. ಆಗ ಅವನಿಗೆ ಏನಾಯಿತು ಎಂಬುದನ್ನು ಅವನ ಮಾತಿನಲ್ಲೇ ಕೇಳೋಣ. ಅವರೊಂದು ಸಣ್ಣ ಮಂಚದ ಮೇಲೆ ಕುಳಿತುಕೊಂಡಿದ್ದರು. ಅವರಿಗೆ ನನ್ನನ್ನು ನೋಡಿ ಸಂತೋಷವಾಯಿತು. ನನ್ನನ್ನು ವಿಶ್ವಾಸದಿಂದ ಕರೆದು ತಮ್ಮ ಪಕ್ಕದಲ್ಲೇ ಮಂಚದ ಮೇಲೆ ಕುಳ್ಳಿರಿಸಿಕೊಂಡರು. ಆದರೆ ಮರುಕ್ಷಣವೇ ಯಾವುದೋ ಭಾವದಿಂದ ಉದ್ರಿಕ್ತರಾದವರಂತೆ ಕಂಡರು. ಏನನ್ನೋ ತಮ್ಮಲ್ಲೇ ಗುಣಗಾಡುತ್ತಾ ನನ್ನನ್ನೇ ದುರುಗುಟ್ಟುಕೊಂಡು ನೋಡುತ್ತಾ ನನ್ನ ಹತ್ತಿರ ಬಂದರು. ಅವರು ಹೋದ ಸಲ ಮಾಡಿದಂತೆ ಏನಾದರೂ ಮಾಡಿಯಾರು ಎಂದುಕೊಂಡಿದ್ದೆ. ಆದರೆ ಕಣ್ಣು ಮುಚ್ಚುವುದರಲ್ಲೇ ಅವರು ತಮ್ಮ ಬಲಗಾಲನ್ನು ನನ್ನ ಮೇಲೆ ಇಟ್ಟರು. ಅವರು ನನ್ನನ್ನು ಮುಟ್ಟಿದೊಡನೆ ನನಗೆ ವಿಚಿತ್ರ ಅನುಭವ ಆಯಿತು. ನಾನು ನೋಡುತ್ತಿರುವಂತೆಯೇ ಗೋಡೆ ಮತ್ತು ಕೋಣೆಯಲ್ಲಿದ್ದ ಎಲ್ಲವೂ ಸುತ್ತುತ್ತಾ ಸ್ವಲ್ಪ ಹೊತ್ತಿನಲ್ಲೇ ಮಾಯವಾದವು. ಸರ್ವವನ್ನು ವ್ಯಾಪಿಸಿಕೊಂಡ ಅದ್ಭುತವಾದ ಶೂನ್ಯದಲ್ಲಿ ನಾನು ಮತ್ತು ಪ್ರಪಂಚ ಕರಗಿ ಹೋಗುವುದನ್ನು ನೋಡಿದೆ. ನನಗೆ ತುಂಬಾ ಗಾಬರಿಯಾಯಿತು. ನಾನು ಸಾಯುತ್ತಿರುವೇನೋ ಎನ್ನಿಸಿತು. ಆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದು ಎಂದರೆ ಇದಕ್ಕಿಂತ ಬೇರಲ್ಲ. ನನ್ನ ಕೈಯಲ್ಲಿ ಇನ್ನೂ ಸಹಿಸುವುದಕ್ಕೆ ಆಗಲಿಲ್ಲ. ಆಗ ನೀವು ನನಗೆ ಏನು ಮಾಡುತ್ತಿರುವಿರಿ? ನನಗೆ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳಿದ್ದಾರೆ ಎಂದು ಕಿರುಚಿಕೊಂಡೆ. ಇದನ್ನು ಕೇಳಿ ಅವರು ನಕ್ಕರು. ನನ್ನ ಎದೆಯನ್ನು ನೇವರಿಸುತ್ತಾ, ಸದ್ಯಕ್ಕೆ ಇಷ್ಟು ಸಾಕು, ಎಲ್ಲ ಕಾಲಕ್ರಮೇಣ ಬರುವುದು ಎಂದರು. ಅದ್ಭುತ ಏನು ಎಂದರೆ ಅವರು ಇದನ್ನು ಹೇಳಿದ ತಕ್ಷಣವೇ ನನ್ನ ವಿಚಿತ್ರ ಅನುಭವ ನನ್ನನ್ನು ಬಿಟ್ಟು ಹೋಯಿತು. ನಾನು ಪುನಃ ಹಿಂದಿನ ಸ್ಥಿತಿಗೆ ಬಂದೆ. ಕೋಣೆಯ ಒಳಗೆ ಹೊರಗೆ ಎಲ್ಲ ಹಿಂದಿನಂತೆಯೇ ಇದ್ದವು. ಇದೆಲ್ಲ ನಾನು ಹೇಳುವುದಕ್ಕೆ ಎಷ್ಟು ಕಾಲ ತೆಗೆದುಕೊಳ್ಳುವುದೋ ಅದಕ್ಕಿಂತ ಕಡಿಮೆ ಕಾಲದಲ್ಲಿ ಆಯಿತು. ಆದರೆ ಇದು ನನ್ನ ಮನಸ್ಸಿನ ಮೇಲೆ ಅದ್ಭುತ ಪ್ರಭಾವವನ್ನು ಬೀರಿತು. ಈ ಮನುಷ್ಯನ ಇಚ್ಛಾ ಮಾತ್ರದಿಂದ ಇದು ಬಂದು ಹೋಯಿತು. ಇದೇನು ಸಂಮೋಹಿನಿ ವಿದ್ಯೆಯೇ ಎಂದು ನಾನು ಪ್ರಶ್ನಿಸತೊಡಗಿದೆ. ಇದು ಹಾಗಿರಲಾರದು. ಏಕೆಂದರೆ ಸಂಮೋಹಿನಿ ವಿದ್ಯೆಗೆ ಒಳಗಾಗುವರು
ದುರ್ಬಲ ಮನಸ್ಸಿನವರು. ಆದರೆ ನಾನು ತುಂಬ ಬಲಶಾಲಿ ಎಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿದ್ದೆ. ನಾನು ಈ ವ್ಯಕ್ತಿಗೆ ನನ್ನನ್ನು ಅರ್ಪಿಸಿಕೊಂಡಿರಲಿಲ್ಲ. ಇವರಿಗೆ ಚಿತ್ತಭ್ರಮಣೆ ಇರಬೇಕು ಎಂದು ಭಾವಿಸಿದ್ದೆ. ಹಾಗಾದರೆ ನನಗೆ ಆದ ಈ ಬದಲಾವಣೆಗೆ ಕಾರಣವೇನು? ಇದೊಂದು ಸಮಸ್ಯೆ, ಇದನ್ನು ಬಗೆಹರಿಸುವಂತಿಲ್ಲ. ಇನ್ನೊಂದು ಸಲ ಅವರು ನನ್ನ ಮೇಲೆ ಹಾಗೆ ಪ್ರಭಾವವನ್ನು ಬೀರದಂತೆ ನೋಡಿಕೊಳ್ಳಬೇಕು ಎಂದು ತೀರ್ಮಾನಿಸಿದೆ. ನನ್ನಂತಹ ಪ್ರಚಂಡ ಇಚ್ಛಾಶಕ್ತಿಯುಳ್ಳ ಮನುಷ್ಯನನ್ನು, ತನ್ನ ಇಚ್ಛೆಯಂತೆ ಹೀಗೆ ಆಡಿಸಬಲ್ಲವನನ್ನು ಬರೀ ಹುಚ್ಚನೆಂದು ಬಿಡುವುದಕ್ಕೆ ಸಾಧ್ಯವಿಲ್ಲ. ಮೊದಲನೇ ಭೇಟಿಯಾದ ಮೇಲೆ ಅವರ ಮಾತುಕತೆ ಕೇಳಿದರೆ ಇವರನ್ನು ಹುಚ್ಚರೆಂದೇ ಹೇಳಬೇಕು, ಇಲ್ಲವೇ ಇವರು ಭಗವಂತನ ಅವತಾರ ಆಗಿರಬೇಕು. ಆದರೆ ಇವರು ಅಂತಹವರಲ್ಲ. ಅವತಾರಕ್ಕೂ ಇವರಿಗೂ ತುಂಬ ಅಂತರವಿದೆ. ನನಗೆ ಆದ ಅನುಭವದ ವಿಷಯದಲ್ಲಿ, ಈ ಮನುಷ್ಯನ ನಿಜವಾದ ಪರಿಸ್ಥಿತಿಯ ವಿಷಯದಲ್ಲಿ ನನ್ನಲ್ಲಿ ದೊಡ್ಡ ಒಂದು ಸಂಶಯ ಇದ್ದಿತು. ಇವರು ನೋಡುವುದಕ್ಕೆ ಪರಿಶುದ್ಧವಾಗಿ ಎಳೆ ಮಗುವಿನಂತೆ ಸರಳವಾಗಿದ್ದರು. ನನ್ನ ವಿಚಾರ ಪ್ರಧಾನವಾದ ಬುದ್ಧಿ ಇದರಿಂದ ತತ್ತರಿಸತೊಡಗಿತು. ಈ ರಹಸ್ಯವನ್ನು ಹೇಗಾದರೂ ಬಗೆಹರಿಸಲೇಬೇಕು ಎಂದು ಸಂಕಲ್ಪ ಮಾಡಿದೆ. ಅಂದಿನ ದಿನವೆಲ್ಲ ಇಂತಹ ಭಾವನೆಗಳು ನನ್ನ ಮನಸ್ಸನ್ನು ತುಂಬಿದ್ದವು. ಅವರು ಈ ಘಟನೆ ಆದ ಮೇಲೆ ಬೇರೊಂದು ವ್ಯಕ್ತಿಯಂತೆ ಕಂಡರು. ಹಿಂದಿನಂತೆಯೇ ಈ ಸಲವೂ ಬಹಳ ಪ್ರೀತಿ ವಿಶ್ವಾಸದಿಂದ ತುಂಬ ದಿನಗಳಾದ ಮೇಲೆ ಕಂಡ ಹಳೆಯ ಸ್ನೇಹಿತನಂತೆ ಅವರು ನನ್ನೊಂದಿಗೆ ವರ್ತಿಸುತ್ತಿದ್ದರು. ನನಗೆ ಎಷ್ಟು ಕೊಟ್ಟರೂ ತೃಪ್ತಿ ಇಲ್ಲ, ಏನು ಮಾಡಿದರೂ ತೃಪ್ತಿ ಇಲ್ಲದಂತೆ ಕಂಡರು. ಈ ಅದ್ಭುತ ವಿಶ್ವಾಸದಿಂದ ನಾನು ಮಾರು ಹೋದೆ. ಕೊನೆಗೆ ಸಂಜೆಯಾಗುತ್ತಿದ್ದಾಗ ಮನೆಗೆ ಹಿಂದಿರುಗಲು ಅವರ ಅಪ್ಪಣೆಯನ್ನು ಕೇಳಿದೆ. ಅವರು ನಾನು ಹೋಗುತ್ತೇನೆ ಎಂಬುದನ್ನು ಕೇಳಿ ತುಂಬ ವ್ಯಸನಪಟ್ಟರು. ನಾನು ಬೇಗ ಬಂದು ನಿಮ್ಮನ್ನು ನೋಡುತ್ತೇನೆ ಎಂದ ಮೇಲೆ ಹಿಂತಿರುಗಲು ಅನುಮತಿ ನೀಡಿದರು. ಮೂರನೇ ವೇಳೆ ನರೇಂದ್ರ ಬಂದಾಗ ಈ ಬಾರಿ ಅವರ ಪ್ರಭಾವಕ್ಕೆ ಬೀಳಬಾರದು ಎಂದು ಎಷ್ಟು ಸಂಕಲ್ಪ ಮಾಡಿಕೊಂಡರೂ ಏನು ಪ್ರಯೋಜನಕ್ಕೆ ಬರಲಿಲ್ಲ. ಅಂದು ಪಕ್ಕದ ಜದುನಾಥ ಮಲ್ಲಿಕನ ತೋಟಕ್ಕೆ ಕರೆದುಕೊಂಡು ಹೋದರು. ಸ್ವಲ್ಪ ಹೊತ್ತು ಅಲ್ಲಿ ತಿರುಗಾಡಿದ ಮೇಲೆ ಒಂದು ಕಡೆ ಕುಳಿತುಕೊಂಡರು. ಸ್ವಲ್ಪ ಹೊತ್ತಿನಲ್ಲಿ ಶ್ರೀರಾಮಕೃಷ್ಣರು ಸಮಾಧಿಸ್ಥರಾದರು. ಆಗ ನರೇಂದ್ರನನ್ನು ಮುಟ್ಟಿದರು. ತಕ್ಷಣವೇ ನರೇಂದ್ರ ತನ್ನ ಬಾಹ್ಯ ಪ್ರಜ್ಞೆಯನ್ನೆಲ್ಲ ಕಳೆದುಕೊಂಡ. ಸ್ವಲ್ಪ ಹೊತ್ತಿನ ಮೇಲೆ ನರೇಂದ್ರನಿಗೆ ಬಾಹ್ಯ ಪ್ರಜ್ಞೆ ಬಂದಾಗ ಶ್ರೀರಾಮಕೃಷ್ಣರು ಅವನ ಎದೆಯನ್ನು ಸವರುತ್ತಿದ್ದರು. ಈ ಸಮಯದಲ್ಲಿ ನರೇಂದ್ರನಿಗೆ ಏನೂ ಜ್ಞಾಪಕವಿಲ್ಲದೆ ಇದ್ದರೂ ಶ್ರೀರಾಮಕೃಷ್ಣರು ಇದನ್ನು ಕುರಿತು ಅನಂತರ ಹೀಗೆ ಹೇಳುತ್ತಿದ್ದರು. ಅವನು ಆ ಅವಸ್ಥೆಯಲ್ಲಿರುವಾಗ ಹಲವು ಪ್ರಶ್ನೆಗಳನ್ನು ಹಾಕಿದೆ. ಅವನ ಹಿಂದಿನ ಜನ್ಮ ಮುಂತಾದವುಗಳ ಬಗ್ಗೆ ಕೇಳಿದೆ. ಇಲ್ಲಿ ಅವನು ಏನು ಕೆಲಸ ಮಾಡಬೇಕಾಗಿದೆ ಮತ್ತು ಎಷ್ಟು ಕಾಲ ಅವನು ಇರುವನು ಇವನ್ನೆಲ್ಲ ಕೇಳಿದೆ. ಅವನು ತನ್ನ ಅಂತರಾಳಕ್ಕೆ ಇಳಿದು ಸಮರ್ಪಕವಾದ ಉತ್ತರಗಳನ್ನು ಕೊಟ್ಟ. ಅವನ ವಿಷಯವಾಗಿ ನಾನು ಏನನ್ನು ಕಂಡಿದ್ದೆನೋ ಮತ್ತು ಊಹಿಸಿದ್ದೇನೋ ಅದು ನಿಜ ಎಂದು ಅದರಿಂದ ಗೊತ್ತಾಯಿತು. ಅದೊಂದು ರಹಸ್ಯ, ಅದನ್ನು ಹೇಳುವುದಿಲ್ಲ. ಅವನು ಪೂರ್ಣತೆಯನ್ನು ಪಡೆದ ಮಹರ್ಷಿ, ಧ್ಯಾನಸಿದ್ಧ ಎಂಬುದು ಗೊತ್ತಾಯಿತು. ಅವನು ತನ್ನ ಸ್ವರೂಪವನ್ನು ತಿಳಿದೊಡನೆ ತನ್ನ ಇಚ್ಛಾಶಕ್ತಿಯಿಂದ ಯೋಗ ಸ್ಥಿತಿಯಲ್ಲಿ ದೇಹವನ್ನು ವಿಸರ್ಜಿಸುವನು. ಶ್ರೀರಾಮಕೃಷ್ಣರ ಮೂಲಕ ಕೆಲಸ ಮಾಡುತ್ತಿದ್ದ ಅದ್ಭುತ ಶಕ್ತಿಯ ಪರಿಚಯ ನರೇಂದ್ರನಿಗೆ ಆಯಿತು. ಅವರು ಮನೋವಿಕಾರದಿಂದ ನರಳುತ್ತಿದ್ದರು. ಭ್ರಾಂತಿ ಪುರುಷರು ಎಂಬ ಭಾವನೆ ಹೊರಟು ಹೋಯಿತು. ಅವರ ಮೇಲೆ ಅದ್ಭುತವಾದ ಗೌರವ ಹುಟ್ಟಿತು. ಭಗವತ್ ಸಾಕ್ಷಾತ್ಕಾರಕ್ಕೆ ಗುರು ಅವಶ್ಯಕ ಎಂದು ಅವನು ನಂಬಿರಲಿಲ್ಲ. ತಮ್ಮಂತೆಯೇ ದಾರಿಗೆಟ್ಟ ಒಬ್ಬ ಮತ್ತೊಬ್ಬನಿಗೆ ಹೇಗೆ ಗುರುವಾಗಬಲ್ಲ ಎಂಬುದೇ ಅವನ ಸಮಸ್ಯೆ. ಬ್ರಹ್ಮ ಸಮಾಜಕ್ಕೆ ಹೋಗಿ ಅವನು ಅದನ್ನೇ ಕಲಿತಿದ್ದು. ಆದರೆ ಶ್ರೀರಾಮಕೃಷ್ಣರನ್ನು ನೋಡಿದ ಮೇಲೆ ಒಬ್ಬನನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಕೈ ಹಿಡಿದು ನಡೆಸಬಲ್ಲಂತಹವರು ಇದ್ದಾರೆ. ಇಂತಹವರು ಜೀವಿಯನ್ನು ದೇವರ ಸನ್ನಿಧಾನಕ್ಕೆ ಒಯ್ಯಬಲ್ಲರು ಎಂಬುದನ್ನು ನಂಬತೊಡಗಿದ. ಆದರೂ ಸಾಕಾದಷ್ಟು ಅನುಭವ ಮತ್ತು ವಿಮರ್ಶೆ ಇಲ್ಲದೆ ಶ್ರೀರಾಮಕೃಷ್ಣರನ್ನು ಒಪ್ಪುವುದಿಲ್ಲ ಎಂದು ಸಂಕಲ್ಪ ಮಾಡಿದ. ತಪಸ್ಸು ಮತ್ತು ತ್ಯಾಗದ ವಿಷಯದಲ್ಲಿ ನರೇಂದ್ರನ ಭಾವನೆ ಮತ್ತು ಊರ್ಜಿತವಾಯಿತು. ಶ್ರೀರಾಮಕೃಷ್ಣರ ಸಂಪರ್ಕದಿಂದ ನರೇಂದ್ರನಿಗೆ ಹಿಂದೂ ದೇವದೇವಿಯರಲ್ಲಿ ನಂಬಿಕೆ ಇರಲಿಲ್ಲ. ಅವನು ಸಂಶಯವಾದಿ. ಹಿಂದೂ ಶಾಸ್ತ್ರದಲ್ಲಿ ಬರುವ ಹಲವು ಭಾವಗಳನ್ನು ಹಾಸ್ಯ ಮಾಡುತ್ತಿದ್ದ. ಆದರೆ ಶ್ರೀರಾಮಕೃಷ್ಣರು ಸಹನೆಗೆಡಲಿಲ್ಲ. ಬಹಳ ಪ್ರೀತಿಯಿಂದ ಅವನಿಗೆ ಬೋಧಿಸಿದರು. ನರೇಂದ್ರನ ಶುದ್ಧ ಚಾರಿತ್ರ್ಯ ಮತ್ತು ಅದ್ಭುತವಾದ ಮಾನಸಿಕ ಶಕ್ತಿಯನ್ನು ಬಹಳ ಮೆಚ್ಚುತ್ತಿದ್ದರು. ನರೇಂದ್ರನಲ್ಲಿ ಅದ್ಭುತವಾದ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಆತ್ಮ ಕಲ್ಯಾಣ, ಲೋಕ ಕಲ್ಯಾಣ ಆಗುವುದು. ಹಾಗಿಲ್ಲದೆ ಧ್ವಂಸದ ಹಾದಿ ಹಿಡಿದರೆ
ಬಹಳ ಅನಾಹುತವಾಗುವುದೆಂದು ಅಂಜಿದರು. ಮಾನವ ಕೋಟಿಯ ಆಧ್ಯಾತ್ಮಿಕ ಮೇಲ್ಮೆಗೆ ನರೇಂದ್ರ ಭಗವಂತನ ಕೈಯಲ್ಲಿ ಒಂದು ನಿಮಿತ್ತವಾಗಬೇಕಾಗುವುದು ಎಂದು ನರೇಂದ್ರನ ಮನಸ್ಸನ್ನು ಇತ್ತ ಹರಿಸತೊಡಗಿದರು. ಶ್ರೀರಾಮಕೃಷ್ಣರಿಗೂ ನರೇಂದ್ರನಿಗೂ ಇದ್ದ ಸಂಬಂಧ ನಾವು ಬರೆದು ಪೂರೈಸುವುದಕ್ಕೆ ಆಗುವುದಿಲ್ಲ. ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯನನ್ನು ಪ್ರೀತಿಸಿದರು. ಯಾವ ತಾಯಿಯು ತನ್ನ ಮಗುವನ್ನು ಹಾಗೆ ಪ್ರೀತಿಸಲಾರಳು, ಹಾಗೆ ಪ್ರೀತಿಸಿದರು. ಅದು ಪರಿಶುದ್ಧವಾದ ಪ್ರೀತಿ. ಅಲ್ಲಿ ಎಳ್ಳಷ್ಟು ಸ್ವಾರ್ಥವಿರಲಿಲ್ಲ. ನರೇಂದ್ರ ಕೆಲವು ದಿನಗಳು ದಕ್ಷಿಣೇಶ್ವರಕ್ಕೆ ಬರದೆ ಹೋದರೆ ಅವರು ತುಂಬಾ ವ್ಯಥೆ ಪಡುತ್ತಿದ್ದರು. ಕಾಳಿಕಾ ಮಾತೆಯ ಹತ್ತಿರ ಹೋಗಿ ಅವನನ್ನು ಇಲ್ಲಿಗೆ ಕಳುಹಿಸು ಎಂದು ಕಂಬನಿ ದುಂಬಿ ಬೇಡುತ್ತಿದ್ದರು. ಒಂದು ಸಲ ನರೇಂದ್ರ ಬಹುದಿನಗಳವರೆಗೆ ಬರಲಿಲ್ಲ. ಶ್ರೀರಾಮಕೃಷ್ಣರು ವಿರಹದಿಂದ ತುಂಬಾ ವ್ಯಥೆ ಪಟ್ಟರು. ಅವನ ವಿಷಯವಾಗಿ ಒಬ್ಬ ಶಿಷ್ಯನ ಹತ್ತಿರ ಹೊಗಳುತ್ತಿದ್ದರು. ಆಗ ತಾಳಲಾರದೆ ಹೊರಗೆ ಹೋಗಿ, ತಾಯಿ, ಅವನಿಲ್ಲದೆ ನಾನು ಬಾಳಲಾರೆ ಎಂದು ಅತ್ತರು. ತುಂಬಾ ದುಃಖದಿಂದ ತಮ್ಮ ಹತ್ತಿರ ಇದ್ದ ಶಿಷ್ಯರಿಗೆ ಹೀಗೆ ಹೇಳುತ್ತಾರೆ, ನಾನು ಎಷ್ಟೋ ಅತ್ತಿರುವೆನು, ಆದರೂ ಅವನು ಬರಲಿಲ್ಲ. ನನಗೆ ತುಂಬಾ ವ್ಯಥೆಯಾಗುತ್ತಿದೆ. ನನ್ನ ಹೃದಯವನ್ನು ಯಾರೋ ಹಿಂಡಿದಂತೆ ಆಗುತ್ತಿದೆ. ಒಳಗೆ ಹೋಗಿ ಸ್ವಲ್ಪ ಹೊತ್ತಾದ ಮೇಲೆ ಪುನಃ ಬಂದು ಈ ಮುದುಕ ಒಬ್ಬ ಕಾಯಸ್ಥ ಹುಡುಗನಿಗೆ ಅಳುವುದನ್ನು ನೋಡಿ ಜನ ನನ್ನನ್ನು ಏನು ತಿಳಿದುಕೊಳ್ಳುವರು? ನೀವೆಲ್ಲ ನನ್ನವರೇ. ನಿಮ್ಮ ಎದುರಿಗೆ ನನಗೆ ಸಂಕೋಚವಿಲ್ಲ. ಆದರೆ ಇತರರು ಏನು ತಿಳಿದುಕೊಂಡಾರು? ಆದರೂ ನನ್ನ ಮನಸ್ಸನ್ನು ನಾನು ನಿಗ್ರಹಿಸಲಾರೆ ಎಂದು ವ್ಯಥೆ ಪಟ್ಟರು. ಕುಳಿತಿದ್ದ ಭಕ್ತರಿಗೆ ಇದನ್ನು ಕೇಳಿ ಆಶ್ಚರ್ಯವಾಯಿತು. ಶ್ರೀರಾಮಕೃಷ್ಣರು ಎಷ್ಟು ಅದ್ಭುತವಾಗಿ ನರೇಂದ್ರನನ್ನು ಪ್ರೀತಿಸುತ್ತಿರುವರು ಎಂಬುದು ಗೊತ್ತಾಯಿತು. ನರೇಂದ್ರನಿಗೆ ಮಿಥ್ಯಾಚಾರ, ತೋರಿಕೆ ಕಂಡರೆ ಆಗದು. ನಿರ್ಭೀತಿಯಿಂದ ಅವುಗಳನ್ನು ಖಂಡಿಸುತ್ತಿದ್ದ. ಯಾರಿಗೆ ನರೇಂದ್ರನ ಶಕ್ತಿಯ ಪರಿಚಯ ಇರಲಿಲ್ಲವೋ ಅವರು ನರೇಂದ್ರ ಅಹಂಕಾರಿ ಎಂದು ಭಾವಿಸಿದ್ದರು. ಆದರೆ ಶ್ರೀರಾಮಕೃಷ್ಣರು ಹಾಗೆ ಭಾವಿಸಲಿಲ್ಲ. ನರೇಂದ್ರ ಸ್ವಲ್ಪವೂ ಬೆರಕೆ ಇಲ್ಲದ ಪರಿಶುದ್ಧ ಚಿನ್ನ ಎನ್ನುತ್ತಿದ್ದರು. ಅವನ ರುಜುತ್ವವೇ ಅವನ ಶಕ್ತಿಗೆ ಕಾರಣ. ಅದರಿಂದಲೇ ಅವನು ಧೈರ್ಯದಿಂದ ವರ್ತಿಸುತ್ತಾನೆ. ಪ್ರಪಂಚದ ಅಭಿಪ್ರಾಯವನ್ನು ಗಣನೆಗೆ ತರುವುದಿಲ್ಲ. ನರೇಂದ್ರ ಭವಿಷ್ಯದಲ್ಲಿ ಲೋಕ ಗುರುವಾಗುತ್ತಾನೆ ಎಂಬುದನ್ನು ಶ್ರೀರಾಮಕೃಷ್ಣರು ನಂಬಿದ್ದರು. ಅದರಲ್ಲಿ ಸ್ವಲ್ಪವೂ ಸಂದೇಹ ಇರಲಿಲ್ಲ. ಅವರು ಸಾಧಾರಣವಾಗಿ ಒಬ್ಬನನ್ನು ಅವನೆದುರಿಗೆ ಇತರರ ಹತ್ತಿರ ಹೊಗಳುತ್ತಿರಲಿಲ್ಲ, ಏಕೆಂದರೆ ಇದರಿಂದ ಅವನ ತಲೆ ತಿರುಗಿ ಹೋಗುವುದು ಎಂದು. ಆದರೆ ನರೇಂದ್ರನನ್ನು ಮನಸಾರೆ ಅವನೆದುರಿಗೆ ಹೊಗಳುತ್ತಿದ್ದರು, ಏಕೆಂದರೆ ಹೊಗಳಿಕೆಯಿಂದ ನರೇಂದ್ರನ ತಲೆ ತಿರುಗಿ ಹೋಗುವುದಿಲ್ಲ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಒಂದು ದಿನ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಕೇಶವ ಚಂದ್ರಸೇನ, ವಿಜಯಕೃಷ್ಣ ಗೋಸ್ವಾಮಿ, ಇನ್ನೂ ಇತರ ಬ್ರಾಹ್ಮ ಭಕ್ತರು ನೆರೆದಿದ್ದರು. ಶ್ರೀರಾಮಕೃಷ್ಣರು ಭಾವಮುಖರಾಗಿ ಮೊದಲು ಬ್ರಹ್ಮ ಸಮಾಜದವರನ್ನು ನೋಡಿ ಹೇಳಿದರು, ಕೇಶವನಲ್ಲಿ ಅವನನ್ನು ದೊಡ್ಡವನನ್ನಾಗಿ ಮಾಡಿದ ಒಂದು ಅಂಶವಿದ್ದರೆ ನರೇಂದ್ರನಲ್ಲಿ ಅಂತಹ 18 ಅಂಶಗಳಿವೆ. ಕೇಶವ ಮತ್ತು ವಿಜಯನಲ್ಲಿ ಜ್ಞಾನ ಒಂದು ಸಣ್ಣ ಹಣತೆಯಂತೆ ಉರಿಯುತ್ತಿದ್ದರೆ ನರೇಂದ್ರನಲ್ಲಿ ಜ್ಞಾನದ ಸೂರ್ಯನೇ ಪ್ರಕಾಶಿಸುತ್ತಿರುವನು. ನರೇಂದ್ರ ಸಭಿಕರ ಮಧ್ಯದಲ್ಲಿ ಕುಳಿತಿದ್ದ. ಅವನಿಗೆ ನಾಚಿಕೆಯಾಯಿತು. ಜನಪ್ರಿಯನಾದ ಕೇಶವನೆತ್ತ, ನಾನೆತ್ತ? ವಿದ್ವಾಂಸನಾದ ವಿಜಯನಿಗೂ ನನಗೂ ಏನು ಸಾಮ್ಯ ಎಂದು ಆಲೋಚಿಸಿದ. ತನ್ನಲ್ಲಿ ಹುದುಗಿರುವ ಸಾಧ್ಯತೆಗಳು ಅವನಿಗೆ ಗೊತ್ತಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರ ದಿವ್ಯ ದೃಷ್ಟಿಗೆ ಅವು ಗೋಚರವಾಗಿದ್ದವು. ನರೇಂದ್ರ ಮುಚ್ಚುಮರೆ ಇಲ್ಲದೆ ಶ್ರೀರಾಮಕೃಷ್ಣರಿಗೆ, ಮಹಾಶಯರೇ, ನೀವು ಏನು ಹೇಳುತ್ತಿರುವುದು? ಜನ ನಿಮ್ಮನ್ನು ಹುಚ್ಚರು ಎಂದಾರು ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು, ಇದನ್ನೆಲ್ಲ ನಾನು ಹೇಳುತ್ತೇನೆ ಎಂದು ಭಾವಿಸಿದೆಯೇನು? ತಾಯಿ ಇದನ್ನೆಲ್ಲ ತೋರಿದಳು, ಅದಕ್ಕಾಗಿ ಹೇಳಿದೆ. ಅವಳು ಎಂದಿಗೂ ನನಗೆ ಸುಳ್ಳನ್ನು ತೋರುವುದಿಲ್ಲ ಎಂದರು. ನರೇಂದ್ರ ಇಲ್ಲಿಗೆ ಸುಮ್ಮನಾಗಲಿಲ್ಲ. ಯಾರಿಗೆ ಗೊತ್ತು, ಇದನ್ನೆಲ್ಲ ತಾಯಿ ನಿಮಗೆ ತೋರಿದಳೋ ಅಥವಾ ನಿಮ್ಮ ಚಿತ್ತ ಭ್ರಮಣೆಯಿಂದ ಆದುದೋ? ನೀವು ನನ್ನನ್ನು ಪ್ರೀತಿಸುವುದರಿಂದ ನಾನು ತುಂಬ ದೊಡ್ಡವನಾಗಬೇಕೆಂದು ಇಚ್ಛಿಸುತ್ತೀರಿ. ಆದ ಕಾರಣವೇ ಇಲ್ಲದ ಗುಣಗಳನ್ನು ನನ್ನಲ್ಲಿ ಆರೋಪ ಮಾಡಿ ಹೇಳುತ್ತೀರಿ ಎಂದ. ಶ್ರೀರಾಮಕೃಷ್ಣರು ತುಂಬ ಮೇಲಿನ ಮಟ್ಟದಲ್ಲಿದ್ದಾಗ ಇದೆಲ್ಲ ನರೇಂದ್ರನ ಹುಡುಗಾಟಿಕೆಯ ಮಾತು ಎಂದು ಗಮನಿಸುತ್ತಿರಲಿಲ್ಲ. ಆದರೆ ಮನಸ್ಸು ಯಾವಾಗ ವ್ಯವಹಾರ ಭೂಮಿಕೆಗೆ ಬರುವುದೋ ಆಗ ನರೇಂದ್ರ ಏತಕ್ಕೆ ನನ್ನ ಅನುಭವಗಳನ್ನು ಒಪ್ಪುತ್ತಿಲ್ಲ ಎಂದು ಭಗವತಿಯ ಹತ್ತಿರ ಹೋಗಿ ಪ್ರಾರ್ಥಿಸುತ್ತಿದ್ದರು. ತಾಯಿ ಅವರಿಗೆ, ಅಯ್ಯೋ, ಅವನ ಮಾತನ್ನು ಏತಕ್ಕೆ ಕೇಳುತ್ತೀಯೇ? ಇನ್ನು ಸ್ವಲ್ಪ ದಿನಗಳಾದ ಮೇಲೆ ಅವನು ಎಲ್ಲವನ್ನೂ ನಂಬುವನು ಎಂದು ಸಮಾಧಾನ ಮಾಡುತ್ತಿದ್ದಳು. ಎಂತಹ ಉತ್ತಮ ಆಧ್ಯಾತ್ಮಿಕ ಸಂಪತ್ತಿನಿಂದ ಕೂಡಿಕೊಂಡು ಬಂದಿದ್ದರೂ ಮೇಲಿನಿಂದ ಸಂಸಾರಕ್ಕೆ ಬಿದ್ದಾಗ ಅದರ ಕೆಸರು ಮನಸ್ಸಿಗೆ ತಾಕುವುದು. ಸಾಧನೆಯ ಜಲದಿಂದ ಅದನ್ನು ತೊಳೆದಾಗಲೇ
ಪರಿಶುದ್ಧವಾಗಿ ಸೂಕ್ಷ್ಮ ಆಧ್ಯಾತ್ಮಿಕ ಅನುಭವಗಳನ್ನು ಪ್ರತಿಬಿಂಬಿಸಬಲ್ಲದು. ಒಂದು ಸಲ ನರೇಂದ್ರ 2 ವಾರಗಳು ಬರಲಿಲ್ಲ. ಶ್ರೀರಾಮಕೃಷ್ಣರು ಅವನಿಗೆ ಹೇಳಿ ಕಳುಹಿಸಿದರು. ಆದರೂ ಅವನು ಬರಲಿಲ್ಲ. ಒಂದು ದಿನ ಭಾನುವಾರ ಶ್ರೀರಾಮಕೃಷ್ಣರು ನರೇಂದ್ರನನ್ನು ನೋಡಲು ಕಲ್ಕತ್ತೆಗೆ ಹೋದರು. ಸಂಜೆ ಬ್ರಹ್ಮ ಸಮಾಜಕ್ಕೆ ಅವನು ಬರುತ್ತಾನೆ ಎಂಬುದನ್ನು ಅವರು ಅರಿತಿದ್ದರು. ಬ್ರಹ್ಮ ಸಮಾಜದ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಮೊದಲು ಪ್ರಾರ್ಥನೆಯಾಗಿ ಪ್ರವಚನ ನಡೆಯುವುದರಲ್ಲಿತ್ತು. ಆಗ ಶ್ರೀರಾಮಕೃಷ್ಣರು ಪ್ರವೇಶ ಮಾಡಿದರು. ಇವರ ಅನಿರೀಕ್ಷಿತ ಬರುವಿನಿಂದ ಅಲ್ಲೊಂದು ದೊಡ್ಡ ಆಂದೋಲನವೇ ಆಯಿತು. ಎಲ್ಲರೂ ಎದ್ದು ನಿಂತರು ಅವರನ್ನು ನೋಡುವುದಕ್ಕೆ. ನರೇಂದ್ರ ಇವರನ್ನು ನೋಡಿ ತನ್ನನ್ನು ನೋಡುವುದಕ್ಕೆ ಇವರು ಬರುತ್ತಿರುವರು ಎಂಬುದನ್ನು ಅರಿತು ಅವರ ಸಮೀಪಕ್ಕೆ ಹೋದ. ಈ ಗಲಾಟೆಯಲ್ಲಿ ಮಾತನಾಡುವವನು ನಿಲ್ಲಿಸಿದ. ಅಲ್ಲಿದ್ದವರು ಶ್ರೀರಾಮಕೃಷ್ಣರಿಗೆ ಗೌರವವನ್ನು ತೋರಲಿಲ್ಲ. ಅವರು ಭಾವಿಸಿದ್ದರು, ಕೇಶವ ಮತ್ತು ವಿಜಯ ಇವರು ಬೇರೆಯಾಗುವುದಕ್ಕೆ ಶ್ರೀರಾಮಕೃಷ್ಣರೇ ಕಾರಣವಿರಬೇಕು ಎಂದು. ಶ್ರೀರಾಮಕೃಷ್ಣರು ಜನರನ್ನು ಗಮನಿಸಲೇ ಇಲ್ಲ. ಮೇಲೆ ಪ್ರವಚನ ಮಾಡುವ ಕಡೆ ಹೋಗಿ ಸಮಾಧಿಸ್ಥರಾದರು. ಆಗ ದೊಡ್ಡ ಗಲಾಟೆಯಾಯಿತು. ದೀಪ ಆರಿಹೋಯಿತು. ಜನ ಹೊರಗೆ ಹೋಗುವುದಕ್ಕೆ ನೂಕುನುಗ್ಗಲು ಶುರುವಾಯಿತು. ನರೇಂದ್ರ ಶ್ರೀರಾಮಕೃಷ್ಣರ ಬಳಿಗೆ ಹೋಗಿ ಅವರು ಸಮಾಧಿಯಿಂದ ಪ್ರಕೃತಿಸ್ಥರಾಗುವವರೆಗೆ ಅಲ್ಲಿಯೇ ಇದ್ದ. ಅನಂತರ ಅವರನ್ನು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಬಂದ. ನರೇಂದ್ರ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರಿಗೆ ತನ್ನ ಮೇಲೆ ಏತಕ್ಕೆ ಇಷ್ಟು ಆಸಕ್ತಿ, ಇದು ಕೆಟ್ಟದ್ದು, ಇದನ್ನು ಬಿಡಬೇಕು ಎಂದು ಹೇಳಿದ. ಅದಕ್ಕಾಗಿ ಒಂದು ಉದಾಹರಣೆಯನ್ನು ಕೊಟ್ಟ. ಭರತ ಎಲ್ಲವನ್ನೂ ಬಿಟ್ಟವನು. ಕಾಡಿನಲ್ಲಿದ್ದಾಗ ಒಂದು ಜಿಂಕೆಯ ಮೇಲೆ ಆಸಕ್ತನಾಗಿ ಕೊನೆಗೆ ಮುಂದಿನ ಜನ್ಮದಲ್ಲಿ ಒಂದು ಜಿಂಕೆಯೇ ಆಗಿ ಹುಟ್ಟುತ್ತಾನೆ. ಆದ ಕಾರಣ ನೀವು ಜೋಪಾನವಾಗಿರಿ ಎಂದು ಎಚ್ಚರಿಕೆ ಕೊಟ್ಟ. ಶ್ರೀರಾಮಕೃಷ್ಣರು ನರೇಂದ್ರನ ಎಚ್ಚರಿಕೆಯನ್ನು ಕೇಳಿದರು. ತಮಗೇನಾದರೂ ಈ ರೀತಿ ಆದರೆ ಏನು ಗತಿ ಎಂದು ಅಂಜಿದರು. ನೇರವಾಗಿ ಕಾಳಿಕಾ ಮಾತೆಯ ಬಳಿಗೆ ಹೋಗಿ ಪ್ರಾರ್ಥಿಸಿದರು. ನರೇಂದ್ರ ಹೀಗೆ ಹೇಳುತ್ತಾನೆ, ಅದೇನು ನಿಜವೇ ತಾಯಿ ಎಂದು ಕೇಳಿದರು. ತಾಯಿ ಅವರಿಗೆ ಸಮಾಧಾನವನ್ನು ಕೊಟ್ಟು ಕಳುಹಿಸಿದಳು. ಅಲ್ಲಿಂದ ಬಂದ ಮೇಲೆ ಅವರು ನರೇಂದ್ರನಿಗೆ ಹೇಳಿದರು, ತುಂಟ, ಇನ್ನು ಮೇಲೆ ನಿನ್ನ ಮಾತನ್ನು ಕೇಳುವುದಿಲ್ಲ. ತಾಯಿ ಹೇಳಿದಳು, ನನಗೆ ನಿನ್ನ ಮೇಲೆ ಪ್ರೀತಿ ಇರುವುದಕ್ಕೆ ನಿನ್ನಲ್ಲಿ ನಾರಾಯಣನ ವಿಶೇಷ ಆವಿರ್ಭಾವವಿರುವುದೇ ಕಾರಣ. ಅದಿಲ್ಲದಿದ್ದರೆ ನಿನ್ನನ್ನು ಲೆಕ್ಕಿಸುತ್ತಲೇ ಇರಲಿಲ್ಲ. ಅಧ್ಯಾಯ 36 ಮುಂದುವರಿಯುವುದು.